ಪಕ್ಷದ ಗೊಂದಲಗಳಿಂದ ಸರ್ಕಾರಕ್ಕೆ ಡ್ಯಾಮೇಜ್ ಆಗುವುದು ಸತ್ಯ. ಈ ಗೊಂದಲಗಳನ್ನು ಹೈಕಮಾಂಡ್ ಬಗೆಹರಿಸಬೇಕು ಅಂತ ಹೇಳಿ ಮೈಸೂರಿನಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ತನ್ವೀರ್ ಸೇಠ್ ಒತ್ತಾಯ ಮಾಡಿದ್ದಾರೆ. ಪಕ್ಷದಲ್ಲಿ ಕೆಲ ಗೊಂದಲಗಳಿದ್ದಾವೆ ಅನ್ನೋದನ್ನು ಒಪ್ಪಿಕೊಳ್ತಾ ಅದನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕೆಪಿಸಿಸಿ ಹೈಕಮಾಂಡ್ ಗಮನ ಹರಿಸಬೇಕು ಅಂತ ಹೇಳಿದ್ದಾರೆ. ಅಧಿಕಾರ ಹಂಚಿಕೆ, ಕೆಪಿಸಿಸಿ ಅಧ್ಯಕ್ಷರು, ಸಚಿವ ಸಂಪುಟ ವಿಚಾರದಿಂದ ಗೊಂದಲ ಸೃಷ್ಟಿಯಾಗಿದೆ. ಈ ವಿಚಾರವನ್ನು ಸತೀಶ್ ಜಾರಕಿಹೊಳಿ ನೇರವಾಗಿ ಹೇಳಿದ್ದಾರೆ. ಈ ವಿಚಾರಕ್ಕೆ ನನ್ನ ಸಮ್ಮತಿ ಕೂಡ ಇದೆ ಅಂತ ಹೇಳಿ ಕೆಪಿಸಿಸಿಯ ಕಾರ್ಯಾಧ್ಯಕ್ಷ ತನ್ವೀರ್ ಸೇಠ್ ಹೇಳಿದ್ದಾರೆ. ತೀರ್ಮಾನಕ್ಕೆ ನಾನು ಬದ್ಧ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಸಚಿವ ಸಂಪುಟದ ಕುರಿತಾಗಿಯೂ ಕೂಡ ಅನೇಕ ಶಾಸಕರಲ್ಲೂ ಗೊಂದಲಗಳಿವೆ. ಸ್ಪಷ್ಟತೆಯಿಂದ ಮಾಡಲ್ಲ ಅಂತ ಹೇಳಿದಾಗ ಯಾವ್ದು ನಮ್ಮ ಕೆಲಸ ನಾವು ಬೇರೆ ಕಡೆಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಏನು ಸ್ಪಷ್ಟತೆ ಕೇಳ್ತಾ ಇರುವಂಥದ್ದು, ಅದರಲ್ಲೂ ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಅವರು ಭಾಳ ನೇರವಾಗಿ ಹೇಳಿದ್ರು. ಸುರ್ಜೇವಾಲಾ ಅವರು ಶಾಸಕರ ಅಹವಾಲನ್ನು ಕೇಳಬೇಕು, ಅವರ ಮನಸ್ಸಲ್ಲಿರುವಂಥದ್ದಕ್ಕೆ ನೀವು ಕೇಳಿ ಅದಕ್ಕೆ ಒಂದು ಸ್ಪಷ್ಟತೆ ಕೊಡಬೇಕು, ಮತ್ತು ಗೊಂದಲಗಳು ಏನಿವೆ ಅದನ್ನು, ಯಾಕಂದರೆ ಸಚಿವರ ಕಾರ್ಯವೈಖರಿ ವಿಚಾರದಲ್ಲಿ ಈ ವರದಿ ತರಿಸ್ಕೊಂಡಿದ್ದಾರೆ. ಇದೆಲ್ಲ ನೋಡಿದ ಮೇಲೆ ಯಾವಾಗ ಏನು ಮಾಡ್ತಾರೆ ಅಥವಾ ಇದೆಯೋ ಇಲ್ವೋ, ಯಾಕಂದರೆ ಗೊಂದಲಗಳು ಏನು ನಮ್ಮ ಮುಂದೆ ಬರ್ತಾ ಇದೆ, ಆ ಗೊಂದಲಗಳನ್ನ ಇಟ್ಕೊಂಡು ನಾವು ಸರ್ಕಾರದ ಕಾರ್ಯಕ್ರಮಗಳನ್ನ ನಡೆಸುವಂಥದ್ದು ಅಥವಾ ಸರ್ಕಾರದ ಅಂಗವಾಗಿ ಪಕ್ಷ ಸ್ಪಷ್ಟತೆಯಿಂದ ಮುಂಸಾಗುವಂಥದ್ದು ಕಷ್ಟ ಸಾಧ್ಯಗಳಾಗುತ್ತೆ. ಸೊ ಇದು ಸ್ಪಷ್ಟತೆ ವರಿಷ್ಠರು ಸದ್ಯದಲ್ಲೇ ಕೊಡಲಿದ್ದಾರೆ. ವರಿಷ್ಠರು ತಗೊಳ್ಳುವಂಥ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಸಚಿವ ಸಂಪುಟದ ಕುರಿತಾಗಿಯೂ ಕೂಡ ಅನೇಕ ಶಾಸಕರಲ್ಲೂ ಗೊಂದಲಗಳಿವೆ. ಸ್ಪಷ್ಟತೆಯಿಂದ ಮಾಡಲ್ಲ.